la 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 la. Hi, I'm Gautam. Is this room number 44? ರೂಮ್ ನಂಬರ್ 44 ಅಂದರೆ ಹೌದು. ನೀವ್ಯಾರು? ನಾನು ನಿಮ್ಮ ರೂಮ್ಮೇಟ್. ಈಗ ತಾನೇ ಹೊಸ್ದಾಗಿ ಹಾಸ್ಟೆಲ್ಲಾಗೆ ಜಾಯ್ನ್ ಆಗಿದ್ದೀನಿ. ಹಾಯ್, ಐ ಆಮ್ ಸಂತೋಷ್. ಅದೇ ನಿಮ್ಮ ಬೆಡ್ ಹೌದಾ? ಏನು ಓದ್ತಿದ್ದೀರಾ? ಹಾಂ ಹೌದು. ಯಾವ್ದಾರು ಹೊಸ ಬುಕ್ಸ್ ಇದ್ದಾವ? ಹೊಸ ಬುಕ್ಕಾ? ಇಂಜಿನಿಯರಿಂಗಲ್ಲಿ ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀರಾ? ಇಂಜಿನಿಯರಿಂಗಲ್ಲಿ ನಮ್ದೇನಿದ್ರೆ FCDನೇ. FCD ಫಾಸ್ಟ್ ವಿಡಿನಲ್ಲಿ ಪಾಸ್ ಆಗೋದು ನೋಡ್ರಿ. ಪಾಸ್? ತಮ್ಮ ಸತ್ತೋದ. ಸಾಯಿಸ್ತೀನಿ, ಬಿಡಲ್ಲ. ಯಾರಿಗೂ ನಿಜವಾಗಿ ಮಾತಾಡೋದು? ಗೌತಮ್, ನೈಟ್ ಪಾರ್ಟಿಗಳು ಯಾರೋ ನಿಜವಾಗ ನಾನು ಮಾತಾಡ್ತಾನೆ ನಿಜ ಮಾಡಕ್ಕೆ ಬಿಡಲ್ಲ. ತಮ್ಮಂದು ಬಿಡಲ್ಲ. ಸಾಯಿಸ್ತೀನಿ. ಗೌತಮ್, ಗೌತಮ್, ಸೊ ನಂಗೆ ರಾತ್ರಿ ಒಂದು ವಿಚಾರ ಗೊತ್ತಾಯಿತು. ಅದೇನಂದರೆ ನನ್ನ ರೂಮ್ಮೇಟು ರಾತ್ರಿ ನಿದ್ದೆ ಕಣ್ಣಲ್ಲೆಲ್ಲ ಓಡಾಡ್ತಿರ್ತಾನೆ ಅಂತ. ಹೌದಾ? ನಾನು ಮನೇಲಿ ಈ ಥರ ಯಾವತ್ತೂ ಮಾಡಿಲ್ವಲ್ಲ. ಮಾಡಿರಬೇಕು, ಬಟ್ ನೀವು ಪೇರೆಂಟ್ಸ್ ಏನು ಹೇಳಿರಲ್ಲ ಅಷ್ಟೆ. ಇರ್ಬೋದು. ಇದರಿಂದ ನಿಂಗೇನು ಪ್ರಾಬ್ಲಮ್ ಇಲ್ವಲ್ಲ. ಇದ್ರೆ ಹೇಳು, ರೂಮ್ ಬೇಕಾದ್ರೆ ಚೇಂಜ್ ಮಾಡ್ತೀನಿ. ಇಲ್ಲ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ. ಗೌತಮ್, ನನ್ನ ಅವಳ ಎಲ್ಲ ನಿದ್ದೆಗಳಾಗಿ ನಡೀತಾ ಇರ್ತೀನಿ. ಗೌತಮ್, 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 ಹೇಗಾದ್ರೂ ಮಾಡಿ ಸಾಯಿಸ್ತೀನಿ. ಹಾಯ್ ಗೌತಮ್. ಹಾಯ್. ಏನಪ್ಪ ನೀನು ನಿನ್ನ ರೂಮಲ್ಲೇ ಇರಲಿಲ್ಲ, ನಿದ್ದೆಗಳಲ್ಲಿ ಎಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದೆ. ಹಾಗೆ ಅದೇನೇ ಹೆಸರು ಬೇರೆ ಕನ್ವರ್ಸ್ತಾ ಇದ್ದೆ. ಹೌದಾ? ಮೋಸ್ಟ್ಲಿ ನಿನಗೆ ಈ ಕಾಯಿಲೆ ಜಾಸ್ತಿ ಆಗಿರಬೇಕು. ನನಗೆ ಒಬ್ಬರು ಡಾಕ್ಟ್ರು ಪರಿಚಯ ಇದ್ದಾರೆ, ಅವ್ರ ಅಡ್ರೆಸ್ ಕೊಡ್ತೀನಿ, ಹೋಗಿ ಅವ್ರು ಮೀಟ್ ಆಗ್ಬಾ.
ಒಳ್ಳೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಹಾಂ ಸರಿ ಸರಿ ಸರಿ. ಮಿಸ್ಟರ್ ಗೌತಮ್, MRI ಸ್ಕ್ಯಾನಿಂಗ್ ಪ್ರಕಾರ ನಿಮ್ಮ ಬ್ರೈನಲ್ಲಿ ಅಂಥ ಪ್ರಾಬ್ಲಮ್ ಏನಿಲ್ಲ. ನಿಮ್ಮದೇ ಆದ ಭ್ರಮೆಯಲ್ಲಿ ನೀವು ಸ್ಲೀಪ್ ವಾಕ್ ಮಾಡ್ತಾ ಇದ್ದೀರಾ ಅಷ್ಟೇ. ಈ ಡಿಸೀಸ್ನ ಡಿಸಂಬಿಗೇಷನ್ ಅಂತ ಕರೀತಾರೆ. ಭಯಪಡೋವಂಥದ್ದೇನಿಲ್ಲ. ನಾನು ಕೊಡೋ ಮೆಡಿಸಿನ್ನ ಅಕ್ಯುರೇಟಾಗಿ ತಗೊಳ್ಳಿ, ಓಕೆ ಮ್ಯಾಮ್. ಕ್ಯೂರ್ ಆಗುತ್ತೆ. ತಗೊಳ್ಳಿ. ಸಾರಿ ಟು ಡಿಸ್ಟರ್ಬ್ ಯು ಸರ್. ನಿನ್ನೆ ಸುತ್ತಮುತ್ತ ವಿಚಿತ್ರವಾಗಿ ನೋಡಿದ್ರಾ? ಇಲ್ಲ, ನೀವ್ಯಾರು? ವಿ ಆರ್ ಫ್ರಮ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲೇ ಪಕ್ಕದಲ್ಲಿರೋ ಅಪಾರ್ಟ್ಮೆಂಟ್ ಹತ್ರ ಒಂದು ಕೊಲೆ ಆಗಿದೆ. ಅವನ ಹೆಸರು ಸಂಜಯ್ ಅಂತ. ಸಂಜಯ್? ನಿಮ್ಗೇನಾದರೂ ಅವನ ಬಗ್ಗೆ ಗೊತ್ತಾ? ಇಲ್ಲ ಸರ್, ನನಗೇನು ಗೊತ್ತಿಲ್ಲ. ಏನಾದರೂ ವಿಷಯ ಗೊತ್ತಾದರೆ ನನಗೆ ತಿಳಿಸಿ. ಸರಿ ಸರ್. ರೀ ಶೇಖರ್, ಬರ್ರಿ. ಏನಿಲ್ಲ ಮಚ್ಚ. ಹಲೋ, ಪೊಲೀಸ್ ಸ್ಟೇಷನ್. ಸಂಜಯ್ ಯಾರು ಕೊಲೆ ಮಾಡಿದ್ರೆ ನಿಮ್ಗೆ ಏನು ಸಂಬಂಧ? ಸರ್ ಏನು ಹೇಳ್ತಿದ್ದೀರಾ ಸರ್? ಯಾವ ಕೊಲೆ ಸರ್? ರೀ ಶೇಖರ್, ಆ ಫೋಟೋ ಕೊಡ್ರಿ. ಲಾಸ್ಟ್ ನೈಟ್ ನೀವೇ ನಿಮ್ಮ ಕೈಯಾರೆ ಕೊಲೆ ಮಾಡೋ ವ್ಯಕ್ತಿ ಇವನು. ಅದಕ್ಕೆ ಎವಿಡೆನ್ಸ್ ಆಗಿ ನೈಟ್ ಸಿಕ್ಕಿದೆ. ಸರ್ ಇದಕ್ಕೆಲ್ಲ ಕಾರಣ ಈ ಸಿನೇ ಸರ್. ಸಿ ಅಂದ್ರೆ? ಸರ್ ಸಿ ಅಂದರೆ ಕೊಕೇನ್ ಸರ್. ಅದಕ್ಕೂ ನಿಮ್ಗೆ ಏನು ಸಂಬಂಧ? ಸರ್ ನನಗೊಬ್ಬ ತಮ್ಮ ಇದ್ದ ಸರ್. ಈ ಸಂಜೆನ ಒಬ್ಬ ಡ್ರಗ್ ಡೀಲರ್ ನನ್ನ ತಮ್ಮನಿಗೆ ಈ ಸಿ ಅನ್ನು ಆ ಡ್ರಗ್ಗೆ ಎಡಿಕ್ಟ್ ಮಾಡಿದ್ದ. ನನ್ನ ತಮ್ಮ ಪದೇ ಪದೇ ಆ ಡ್ರಗ್ ತಗೊಂಡು ತುಂಬ ಅಡಿಕ್ಟ್ ಆದ. ಕೊನೆಗೆ ತನ್ನ ಪ್ರಾಣನ ಕಳ್ಕೊಂಡ ಸರ್. ಅವತ್ತಿಂದ ಆ ಡ್ರಗ್ ಡೀಲರ್ ಸಂಜೆ ಮೇಲೆ ನಂಗೆ ತುಂಬ ದ್ವೇಷ ಹೋಯ್ತು ಸರ್. ಹೇಗಾದ್ರೂ ಮಾಡಿ ಸಾಯಿಸಲೇಬೇಕು ಅನಿಸ್ತು ಸರ್. ಬಟ್ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅದು ನನ್ನ ಕೈಲಿ ಸಾಧ್ಯ ಆಗಿಲ್ಲ ಸರ್. ಎಷ್ಟೋ ಸಲ ನಾವು ದ್ವೇಷಿಸೋ ವ್ಯಕ್ತಿ ನಮ್ಮ ಎದುರುಗಡೆ ಬಂದಾಗಲೂ ಅವರಿಗೆ ಬೈಬೇಕು, ಹೊಡಿಬೇಕು, ಸಾಯಿಸ್ಬೇಕು ಅನಿಸುತ್ತೆ. ಬಟ್ ಅದಾಗಿರಲ್ಲ. ನಾವು ಅದೇ ಗುಂಪಲ್ಲಿದ್ದಾಗ ನಮ್ಮ ಕನ್ಸಲ್ಲೂ ಕೂಡ ಅದೇ ಯೋಚನೆ ಬರುತ್ತೆ. ನಾನು ಕನ್ಸಲ್ಲಿ ಸಾಯಿಸಿರೋ ಸಂಜೆನೇ ಬೇರೆ, ರಿಯಲ್ ಆಗಿ ಸತ್ತಿರೋ ಸಂಜೆನೇ ಬೇರೆ. ಮಿಸ್ಟರ್ ಗೌತಮ್, ಕಥೆ ಹೇಳೋದಿದ್ರೆ ನಂಬಾಗಿಲ್ಲ. ಕನ್ಸಂತೆ, ಭ್ರಮೆಯಂತೆ. ಸರ್ ಯು ಹ್ಯಾವ್ ಟು ಬಿಲೀವ್ ಮಿ ಸರ್. ನಾನು ಈ ಕಾಯಿಲೆ ಬಗ್ಗೆ ಆಲ್ರೆಡಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೂಡ ತಗೊಂಡಿದ್ದೀನಿ ಸರ್. ಎಲ್ಲಿ, ಯಾವತ್ತು? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಿಮ್ಮನ್ನ ಒಂದು ಇನ್ಫಾರ್ಮೇಷನ್ಗೋಸ್ಕರ ಹುಡ್ಕೊಂಡು ಬಂದಿದ್ದೀವಿ. ಯು ಹ್ಯಾವ್ ಟು ಹೆಲ್ಪ್ ಅಸ್. ಯಾ ಶೂರ್, ಏನು ಕೇಳಿ. ರೀಸೆಂಟಾಗಿ ಗೌತಮ್ ಅನ್ನೋ ವ್ಯಕ್ತಿ ಏನಾದರೂ ನಿಮ್ಮನ್ನ ಕನ್ಸಲ್ಟ್ ಮಾಡಿದ್ರಾ? ಗೌತಮ್ ಅನ್ನೋರ? ಒಂದು ಸೆಕೆಂಡ್. ಹಾಂ, ಬಂದಿದ್ರು. ಅವ್ರಿಗೆ ಡಿಸಂಬಿಗೇಷನ್ ಅಂತ ಅವ್ರಿಗಿರೋ ಡಿಸೀಸ್ ಅಂದರೆ ಸ್ಲೀಪ್ ವಾಕಿಂಗ್, ನಿದ್ದೆಗಳಲ್ಲಿ ನಡೆಯೋದು. ಈ ಸ್ಲಿಪ್ ವಾಕರ್ ಬಿಹೇವಿಯರ್ ಹೇಗಿರುತ್ತೆ? ಈ ಥರ ಡಿಸೀಸ್ ಇರೋರು ವಿಚಿತ್ರವಾದ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಮಲಗಿರುವಾಗ ಸಡನ್ನಾಗಿ ಎದ್ದು ಕೂರೋದು, ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋದು. ಅವ್ರಿಗೆ ಗೊತ್ತಿರಲ್ಲ ಅವ್ರ ಮುಂದೆ ಏನು ನಡೀತಿರುತ್ತೆ ಅಂತ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅವ್ರನ್ನ ಎಚ್ಚರ ಮಾಡೋಕ್ಕೆ ಹೋಗಲೇಬಾರ್ದು. ಇಟ್ಸ್ ಟು ಡೇಂಜರಸ್. ಓಕೆ, ಥ್ಯಾಂಕ್ ಯು. ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಯು ಮೋಸ್ಟ್ ವೆಲ್ಕಮ್. ಸರಿ. ಮಿಸ್ಟರ್ ಗೌತಮ್, ನೀವು ಟ್ರೀಟ್ಮೆಂಟ್ ತಗೋತಿರೋ ಡಾಕ್ಟರ್ನ ವಿಚಾರಿಸಿದ್ವಿ.
ನಿಮಗಿರೋ ಕಾಯಿಲೆ ಬಗ್ಗೆ ಕನ್ಫರ್ಮ್ ಆಯಿತು. ಸೊ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರೋ ತನಕ ನಾನೇನು ಹೇಳೋಕ್ಕಾಗಲ್ಲ. ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್. ನೀವಿನ್ನು ಹೊರಡ್ಬೋದು. ಇಟ್ಸ್ ಓಕೆ ಸರ್. ಸರ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್. ಓಕೆ, ಹಾಸ್ಪಿಟಲ್ದು CCTV ಫುಟೇಜ್ ಕೇಳಿದ್ರಲ್ಲ, ಅದೇನಾಯ್ತು? ಹಾಂ, ಒಂದು ನಿಮಿಷ ಸರ್. ಶೇಖರ್, ಇವ್ನು ಯಾರು, ಇವ್ನು ಏನ್ ಮಾಡ್ತಿದ್ದಾನೆ, ಇವ್ನು ಫುಲ್ ಡೀಟೇಲ್ಸ್ ನಂಗೆ ಬೇಕು ಇಮಿಡಿಯೇಟ್ಲಿ. ಸರ್ ಅವ್ನು ಸೆಲ್ ನಂಬರ್ ಸಿಕ್ಕಿದೆ. ಸರಿ ಕೊಡಿ. ಶೇಖರ್, ಏನಾದ್ರು ಬಾಯ್ ಬಿಟ್ಟೇನ್ರಿ? ಸರ್ ಎಷ್ಟು ಬಾಯ್ ಬಿಡ್ತಿಲ್ಲ ಸರ್ ಅವನು. ಹೇಳಿ, ಕೊಡ್ರಿ, ಟೂರ್ ಕೊಡ್ರಿ. ಯಾಕೋ ಕೊಲೆ ಮಾಡಿದೆ ಸಂಜಯ್ನ? ಸಂಜಯ್ನ ಕೊಲೆ ಮಾಡೋ ಉದ್ದೇಶ ನನಗಿರಲಿಲ್ಲ ಸರ್. ಏನಿರ್ಲಿಲ್ಲ ಅಂದ್ರೆ? ನನಗೆ ಒಬ್ಬ ಅಕ್ಕ ಇದ್ದು ಸರ್. ಸಂಜಯ್ ಮತ್ತೆ ನಮ್ಮ ಅಕ್ಕ ಇಬ್ರು ಲವರ್ಸ್. ಒಂದಿನ ಯಾವುದೋ ಪಾರ್ಟಿನಲ್ಲಿ ಸಂಜಯ್ ನಮ್ಮ ಅಕ್ಕನ ಜೊತೆ ಮಿಸ್ಬಿಹೇವ್ ಮಾಡ ಅಂತ ಹೇಳ್ಬಿಟ್ಟು ಕಪಾಳಕ್ಕೆ ಬಿಡ್ತಿದ್ದು. ಅದಾಗಿ ಅವರಿಬ್ರು ಎಷ್ಟೋ ದಿನ ಮಾತಾಡೇ ಇರಲಿಲ್ಲ. ಕೊನೆಗೆ ಒಂದಿನ ಸಾರಿ ಕೇಳಬೇಕು ಅಂತ ನಮ್ಮ ಅಕ್ಕನೇ ವಿಡಿಯೋ ಕಾಲ್ ಮಾಡಿದ್ದು. ಪಬ್ಲಿಕ್ನಲ್ಲಿ ನನ್ನ ಅವಮಾನ ಮಾಡಿದ್ಲು ಅಂತ ಸಂಜಯ್ ಸೇಟ್ ತೀರಿಸ್ಕೊಳ್ಳೋಕ್ಕೆ ಅಕ್ಕನಿಂದ ಬಲವಂತವಾಗಿ ನ್ಯೂಡ್ಸ್ ವಿಡಿಯೋ ಚಾಟ್ ಮಾಡೋಕ್ಕೆ ಹೇಳಿ ಅದನ್ನ ಪಾರ್ನ್ ಸೈಟ್ ಸೋಷಿಯಲ್ ವೆಬ್ಸೈಟ್ಗೆಲ್ಲ ಅಪ್ಲೋಡ್ ಮಾಡ್ದ. ಈ ವಿಷಯ ಗೊತ್ತಾಗಿ ನನ್ನ ಅಕ್ಕ ಹೇಗಾದ್ರೂ ಮಾಡಿ ಸಂಜಯ್ ಮೇಲೆ ಸೇಟ್ ತೀರಿಸ್ಕೋಬೇಕು ಅನ್ಬೇಕಾದ್ರೆ ಗೌತಮ್ ನನ್ನ ಕಣ್ಣಿಗೆ ಬಿದ್ದ ಸರ್. ಅವನಿಗಿರೋ ಡಿಸೀಸ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಾನು ಮಾಡಿರೋ ಕೊಲೆನ ಅವನ ಮೇಲೆ ಬರೋ ಹಾಗೆ ಮಾಡಿದೆ. ಸಂಜಯ್ನ ಕೊಲೆ ಮಾಡಿದೆ ಅನ್ನೋ ಭಯ ನನಗಿಲ್ಲ ಸರ್. ಈ ಥರ ಹುಡುಗಿರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಹಲ್ಕ ನನ್ನ ಮಕ್ಕಳಿಗೆ ಒಬ್ನಿಗಾದ್ರೂ ಶಿಕ್ಷೆ ಕೊಟ್ಟೆ ಅನ್ನೋ ಸಮಾಧಾನ ನನಗಿದೆ. ಶಿಕ್ಷೆ ಕೊಡಕ್ಕೆ ನೀವೇ ಅಲ್ರಿ, ಅದಕ್ಕೆ ಅಂತ ಕೋರ್ಟ್ ಇದೆ, ನಾವಿದ್ದೀವಿ. ಕಂಡಿದ್ದೀನಿ ಸರ್ ಈ ದೇಶದ ಕೋರ್ಟ್ ವ್ಯವಸ್ಥೆನ. ತಪ್ಪು ಮಾಡಿರೋ ನೀವನೇ ಅಂತ ಗೊತ್ತಿದ್ರು ಅವನದು ತಪ್ಪಲ್ಲ ಅಂತ ವಾದ ಮಾಡೋದಕ್ಕೆ ಅವನಿಗೊಬ್ಬ ಕ್ರಿಮಿನಲ್ ಆಗಬೇರೆ ಕೇಳು. ನಾನೇನಾದ್ರೂ ನಿಮಗೆ ಕಂಪ್ಲೇಂಟ್ ಮಾಡಿದ್ದಿದ್ರೆ ಸೈಲೆಂಟಾಗಿ ಕೇಸ್ನ ಕ್ಲೋಸ್ ಮಾಡ್ಬಿಡ್ತಿದ್ದಲ್ಲ ಸರ್. ಅದಕ್ಕೆ ನನ್ನ ಕೈಯಾರೆ ನಾನೇ ಶಿಕ್ಷೆ ಕೊಟ್ಟೆ.